ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣದ ಹಿಂದೆ ಶಾಸಕ ಮಹೇಶ್ ಟೆಂಕಿನಕಾಯಿ ಇದ್ದಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿಮಠ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಹತ್ವದ ವಿಡಿಯೋ ಬಿಡುಗಡೆ ಮಾಡಿ ಮಾತನಾಡಿದಂತಹ ಅವರು, ಈ ಪ್ರಕರಣದ ಹಿಂದೆ ಶಾಸಕ ಮಹೇಶ್ ಟೆಂಕಿನಕಾಯಿ ಇದ್ದಾರೆ. ಪೊಲೀಸರು ಸುಜಾತಾಳನ್ನ ಕರೆದುಕೊಂಡು ಹೋಗುವಂತ ವಿಡಿಯೋ ಮಾಡಿದ್ದಾರೆ. ಆದ್ರೆ ಅವಳೇ ಬಟ್ಟೆ ಬಿಚ್ಚಿರುವಂತಹ ವಿಡಿಯೋವನ್ನ ತಿರುಚಿ ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡುವ ಮೂಲಕ ವಿಡಿಯೋ ಹರಿಬಿಟ್ಟಿದ್ದಾರೆ. ಶಾಸಕರ ಕುಮ್ಮಕ್ಕಿನಿಂದ ಈ ರೀತಿ ನಡೀತಾ ಇದೆ. ಮಹೇಶ್ ಟೆಂಕಿನಕಾಯಿ ಅವರಿಗೆ ಈಗ ರಾಜಕೀಯದಲ್ಲಿ ಅಭದ್ರತೆ ಕಾಡೋದಕ್ಕೆ ಶುರುವಾಗಿದೆ. ಅದಕ್ಕೆ ತನ್ನ ನೆಲೆಯನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರಚಾರ ತಗೋಬೇಕು ಅನ್ನುವಂತ ಕೀಳು ಮಟ್ಟಕ್ಕೆ ಈ ರೀತಿ ಆಟವನ್ನ ಶುರು ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿಮಠ ಆರೋಪ ಮಾಡಿದ್ರು. ಮುಂಜಾನೆ ಎಲ್ಲ ಸರಿ ಮಾಡಿಸ ಯಾಕ ಏನು ಉದಿಲ್ ಬಿಡಿ ಯವ್ವ ತಾಯಿ ಯವ್ವ ನೀವು ಹೇಳಿಗೆಲ್ಲ ಏನು ಮುಂಜಾನೆ ನಾ ಬಾಳ ಬಿಪಿ ರಂಡಿನ ಮುಂಜಾನೆ ನೀವು ಹೇಳಿದ ಸರಿ ಮಾಡಿಸ್ತೇನೆ ಬೇ ಯವ್ವ ಹೇಳೇನಲ್ಲಿ ಬೇ ಯವ್ವ ಯಕ್ಕ ನಿನ್ನ ಹರಿದವ್ವ ನಿನ್ನ ಕಾಲು ಬತ್ತನ್ ಬಿಡಿ ಬೇ ಯಕ್ಕ ಯಕ್ಕ ಎಲ್ಲ ಬೆಳಿಗ್ಗೆ ಗಜಾನ ಹೇಳುವ ಗಜಾನ ಗಜಾನ 5 ನಿಮಿಷದ ವಿಡಿಯೋ ನಾವು ಅವ್ರಾಗ 8 ಸೆಕೆಂಡ್ 9 ಸೆಕೆಂಡ್ ವಿಡಿಯೋ ಕೊಟ್ಟಿಲ್ಲ. ಎಂಟೈರ್ ಅರ್ಧ ಸುಳ್ಳು ಅರ್ಧ ಕರೆ ಇಟ್ಕೊಂಡು ವಿಡಿಯೋ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಈ ವಿಡಿಯೋ ರಿಲೀಸ್ ಆದಮೇಲೆ ನಾನು ನಿಮ್ಮ ಮುಖಾಂತರ ಕೇಳ್ಕೊತೇನೆ, ಯಾರೆಲ್ಲ ಸುಜಾತ ಹಣ್ಣಿಯಿಂದ ಮಹೇಶ್ ಟೆಂಕಿನಕಾಯಿ ಕುಮ್ಮಕ್ಕಿಂತ ದೌರ್ಜನ್ಯಕ್ಕೆ ಒಳಗಾಗಿರಿ ನೀವು ಹೊರಗೆ ಬಂದು ದೂರು ಕೊಡಿ. ನಾವು ಇವತ್ತು 11 ಗಂಟೆಗೆ ಪೊಲೀಸ್ ಆಯುಕ್ತರಿಗೆ ಭೇಟಿಯಾಗಿ ಇದನ್ನು ಕೊಟ್ಟು ಇದನ್ನ ಸತ್ಯಾಸತ್ಯತೆ ತನಿಖೆ ಆಗಬೇಕಂತ ಕೇಳ್ತೀವಿ. ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಜೊತೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಲ್ತಾಫ್ ಅಡ್ಲೂರ್ ಸಾಹೇಬರಿದ್ದಾರೆ, ಗುರುನಾಥ್ ಹುಲಿಕಾಶಿ ಅನ್ನೋರಿದ್ದಾರೆ. ಅದೇ ರೀತಿ ನಮ್ಮ SC ಸೆಲ್ನ ಅಧ್ಯಕ್ಷರಾದಂಥ KPI ಶಾಸಕರು ಒಂದು ಟೂಲ್ ಕಿಟ್ಟನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೇನಾಗ್ಬಿಟ್ಟಿದೆ, ಅವ್ರ ಕ್ಷೇತ್ರದಲ್ಲಿ ಭದ್ರತೆ ಕಳ್ಕೊಂಡು ಬಿಡ್ತೀನಿ ಅನ್ನುವಂಥ ಒಂದು ಚಿಂತನೆಯಲ್ಲಿ ಅವರಿದ್ದಾರೆ. ಅವ್ರ ಗುರುಗಳು ನಾನು ಮತ್ತೆ ವಾಪಸ್ ಬಂದು ನಿಲ್ಲಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು BJP ನಾಯಕರು ಅವರು ಇಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಅವ್ರ ಸೀಟ್ ಅವ್ರು ಉಳಿಸ್ಕೋಬೇಕನ್ನೋ ದೃಷ್ಟಿಯಿಂದ ಹುಬ್ಬಳ್ಳಿಯನ್ನು ಶಾಂತಿ ಭಗ್ನ ಮಾಡಬೇಕಂತ ಹೇಳಿ ಅವರು ಪ್ರಯತ್ನ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.